ನಗರದ ಎಲ್ಲ ನಮ್ಮ ಮಾಧ್ಯಮದ ಬಂಧುಗಳೇ, ಬೆಳಗಾವಿ ಮಹಾನಗರದ ಎಲ್ಲ ನಮ್ಮ ದೃಶ್ಯ ಮಾಧ್ಯಮದ ಬಂಧುಗಳೇ, ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಮಹಾಪೀಠದಿಂದ ಇಂದು ಕರೆದಿರ್ತಕ್ಕಂತಹ ಈ ಮಾಧ್ಯಮ ಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂತಹ ನಮ್ಮ ಸಮಾಜದ ವಕೀಲರ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಆರ್.ಸಿ. ಪಾಟೀಲ್ ಅವರು, ನಮ್ಮ ಸಮಾಜದ ಮಹಾನಗರದ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ರಾಜೀವ್ ಮುಕ್ತಿಮ್ ಅವರು, ನಮ್ಮ ಜಿಲ್ಲಾ ಪಂಚಮಸಾಲಿ ಸಮಾಜದ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸೀತಾರಾಮ್ ಜಕಾತಿ ಅವರು, ಯುವ ಘಟಕದ ಚಿಕ್ಕೋಡಿ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶಿವಪ್ಪ ಸೌದಿ ಅವರೇ, ಪಂಚಮಸಾಲಿ ಸಮಾಜದ ಜಿಲ್ಲಾ ಕೋಶಾಧ್ಯಕ್ಷರಾಗಿರ್ತಕ್ಕಂಥ ವಕೀಲರ ಶಿವಪುತ್ರಪ್ಪ ಪಟ್ಕಲ್ ಅವರೇ, ನಮ್ಮ ಗೋಕಾಕ್ನ ಪಂಚಮಸಾಲಿ ಅಡ್ವೊಕೇಟ್ ಪರಿಷತ್ತಿನ ಮುಖಂಡರಾಗಿರ್ತಕ್ಕಂಥ ನಮ್ಮ ಚನ್ನಬಸವ ಗಿಡ್ಡರ್ ಅವರೇ, ಬೆಳಗಾವಿ ಜಿಲ್ಲಾ ಪಂಚಮಸಾಲಿ ರೈತ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಆನಂದ್ ಮುಡಲ್ಗಿ ಅವರೇ, ನಮ್ಮ ನಿಕಟಪೂರ್ವ ಗೋಕಾಕ್ ತಾಲೂಕಿನ ಬೆಳಗಾವಿಯ ಮಾಧ್ಯಮದ ಮೂಲಕವಾಗಿದೆ ಬಹುತೇಕ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಹೋರಾಟ ಎನ್ನುವಂಥದ್ದು ಇವತ್ತು ನಾಡಿನ ಜನರಿಗೆ ಸತ್ಯ ದರ್ಶನ ಆಗಿರ್ತಕ್ಕಂಥದ್ದನ್ನು ಮತ್ತೊಮ್ಮೆ ನಿಮ್ಮೆಲ್ಲರ ಸಹಕಾರವನ್ನು ಈ ಸಂದರ್ಭದಲ್ಲಿ ನಾನು ನೆನಪಿಸ್ಕೊಳ್ತಾ, ಈಗಾಗಲೇ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಹೋರಾಟ ತನ್ನ ದಿಕ್ಕನ್ನು ಮೀಸಲಾತಿ ಪಡೆಯುವಂತಹ ಪ್ರಯತ್ನ ಮಾಡಲಿಕ್ಕೋಸ್ಕರವಾಗಿದೆ ವಿವಿಧ ಹಂತದಲ್ಲಿ ವಿವಿಧ ರೂಪದಲ್ಲಿ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರುವ ಸಂಗತಿ. ಡಿಸೆಂಬರ್ 10ನೇ ತಾರೀಕು, ಇವತ್ತಿಗೆ ಒಂದು ತಿಂಗಳಾಯಿತು, ನಮ್ಮ ಸಮುದಾಯದ ಮೇಲೆ ಸರ್ಕಾರದ ಕುಮ್ಮಕ್ಕಿನಿಂದ ಏನು ಪೊಲೀಸ್ ಲಾಠಿ ಚಾರ್ಜ್ ಮಾಡಿ ಈ ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಯತ್ನ ಮಾಡಿ ಭಾಳ ದೊಡ್ಡ ಘಟನೆಗೆ ನಮ್ಮ ಸರ್ಕಾರ ಇವತ್ತು ಸಾಕ್ಷಿ ಆಯಿತು. ಇದು ಈ ಲಿಂಗಾಯತರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಮೊದಲ ಸರ್ಕಾರ ಎನ್ನುವಂಥ ಕುಖ್ಯಾತಿಗೂ ಈ ಒಂದು ಪ್ರಯತ್ನಕ್ಕೆ ಒಳಪಡುವಂಥ ಪ್ರಯತ್ನ ಆಯಿತು. ಹೀಗಾಗಿ ಅವತ್ತು ಸರ್ಕಾರ ನಮ್ಮ ಸಮಾಜದ ಮೇಲೆ ಲಾಠಿ ಚಾರ್ಜ್ ಮಾಡಿ ಮಾರಣಾಂತಿಕ ಹಲ್ಲೆಯನ್ನು ಮಾಡಿದ್ದನ್ನು ಖಂಡಿಸ್ಬಿಟ್ಟು, ಮುಖ್ಯಮಂತ್ರಿಗಳು ಮೀಸಲಾತಿ ಕೊಡುವುದಿಲ್ಲ ಅಂತೇಳಿ ಈ ನಂಬಿಕೆಗೆ ದ್ರೋಹ ಮಾಡಿದ್ದನ್ನು ಖಂಡಿಸ್ಬಿಟ್ಟು, ಜನವರಿ 14ನೇ ತಾರೀಕು ಕೂಡಲ ಸಂಗಮದ ಸುಕ್ಷೇತ್ರದಲ್ಲಿ ಪಂಚಮಸಾಲಿ ಪೀಠದಲ್ಲಿ 8ನೇ ಹಂತದ ಹೋರಾಟಕ್ಕೆ ಚಾಲನೆ ಕೊಡಲಾಗ್ತದೆ. ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಎನ್ನುವಂತಹ 8ನೇ ಹಂತದ ಹೋರಾಟಕ್ಕೆ ಕೂಡಲ ಸಂಗಮದ ಶ್ರೀಪೀಠದಲ್ಲಿ ಮಕರ ಸಂಕ್ರಾಂತಿ ಶುಭ ಸಂದರ್ಭದಲ್ಲಿ ಬೆಳಗ್ಗೆ 11 ಗಂಟೆಗೆ 8ನೇ ಹಂತದ ಹೋರಾಟಕ್ಕೆ ನಾವೆಲ್ಲ ಸಹ ಚಾಲನೆ ಕೊಡಲಾಗ್ತದೆ. ಆವತ್ತಿನ ದಿವಸ ಯಾರು ನಮ್ಮ ಹೋರಾಟದಲ್ಲಿ ಮಾರಣಾಂತಿಕ ಹಲ್ಲೆ ಪಟ್ಟಂತಹ ವ್ಯಕ್ತಿಗಳನ್ನು ಸಹ ಕರೆದು ಅವರಿಗೆ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ವೀರ ಎನ್ನುವಂಥ ಬಸವರಕ್ಷೆಯನ್ನು ಪ್ರದಾನ ಮಾಡಲಾಗ್ತದೆ. ಉದ್ದೇಶ ಏನಪ್ಪ ಅಂತಂದರೆ, ಸರ್ಕಾರ ಈಗಾಗಲೇ ಮೀಸಲಾತಿಯನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ಅಧಿವೇಶನದಲ್ಲಿ ಘೋಷಣೆ ಮಾಡೋದ್ರಿಂದ ನಮ್ಮ ಜನರ ಬಳಿಗೆ ಹೋಗಿ ಸರ್ಕಾರ ಮಾಡತಕ್ಕಂಥ ದೌರ್ಜನ್ಯವನ್ನು ಪ್ರಕಟಿಸುವಂಥದ್ದು, ಸರ್ಕಾರ ಮಾಡತಕ್ಕಂಥ ನಿರ್ಲಕ್ಷ್ಯವನ್ನು ಹೇಳುವಂಥದ್ದು, ಜನ ಕೊಡುವಂಥ ಅಭಿಪ್ರಾಯವನ್ನು ಸಂಗ್ರಹ ಮಾಡಿಕೊಂಡು ಪ್ರತಿ ಹಳ್ಳಿಯಲ್ಲಿ ಹೋಗಿ ಜನರನ್ನು ಸಂಘಟನೆ ಮಾಡಿ ಪ್ರತಿ ವಿಧಾನಸಭಾ ಕ್ಷೇತ್ರವಾರು, ಪ್ರತಿ ತಾಲೂಕುವಾರು ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಎನ್ನುವಂತಹ ಸಮಾವೇಶ ಮಾಡಿ ಕೊನೆಗೆ ನಮ್ಮ ನಿರ್ಧಾರಗಳನ್ನು ಪ್ರಕಟಿಸಬೇಕೆನ್ನುವ ಉದ್ದೇಶಕ್ಕೋಸ್ಕರವಾಗಿ 14ನೇ ತಾರೀಕಿಂದ ಪ್ರತಿ ಹಳ್ಳಿಯಲ್ಲಿ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ಅನ್ನುವಂಥ ಅಭಿಯಾನವನ್ನು ಚಾಲನೆ ಮಾಡಲಾಗ್ತದೆ. ಉದ್ದೇಶ ಏನಪ್ಪ ಅಂದರೆ, ಈ ಸರ್ಕಾರ ಕೊಡಲಿಕ್ಕಾಗಲ್ಲ ಅಂತೇಳಿ ಘೋಷಣೆ ಮಾಡಿದೆ, ಆದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಮೀಸಲಾತಿ ಪಡಿಬೇಕು, ಯಾವ ರೀತಿಯಾಗಿ ಮುಂಬರುವಂತಹ ಸರ್ಕಾರಗಳಿಗೆ ಯಾವ ರೀತಿ ಒತ್ತಡ ಆಗ್ತದೆ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಪ್ರತಿ ಹಳ್ಳಿಯಲ್ಲಿ ಜನಾಭಿಪ್ರಾಯ ಸಂಗ್ರಹ ಮಾಡಿ ಜನರೊಂದಿಗೆ ಸಂವಾದ ಮಾಡಿ ಹೋರಾಟದ ರೂಪರೇಷವನ್ನು ಸಿದ್ಧಪಡಿಸಲಿಕ್ಕೋಸ್ಕರವಾಗಿ ಈ ಹೋರಾಟವನ್ನು ಇವತ್ತು ಶುರು ಮಾಡಲಾಗ್ತದೆ. ಈಗಾಗಲೇ ಪ್ರತಿ ವರ್ಷ ನಮ್ಮ ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ವತಿಯಿಂದ ಈ ರಾಷ್ಟ್ರದಲ್ಲಿ ಯಾರು ರೈತರಿಗೆ ಗೌರವ ಸಾಧನೆ ಮಾಡ್ತಾರೋ ಅಂಥವರಿಗೆ ರಾಷ್ಟ್ರೀಯ ಬಸವ ಕೃಷಿ ಪ್ರಶಸ್ತಿ ಅನ್ನುವಂಥ ಒಂದು ಕಾರ್ಯಕ್ರಮ ಮಾಡಲಾಗ್ತದೆ. ಮೊನ್ನೆ ದಿವಸ ಈ ಘಟನೆ ಇನ್ನೂ ಹಚ್ಚ ಹಸಿರಾಗಿರೋದ್ರಿಂದ ನಾನು ಈಗಾಗಲೇ ಪ್ರತಿ ಹಳ್ಳಿಯಲ್ಲಿ ಯಾರು ಗಾಯಗೊಂಡಂಥ ವ್ಯಕ್ತಿಗಳಿಗೆ ಸಾಂತ್ವನ ಹೇಳುವಂಥ ಆತ್ಮಸ್ಥೈರ್ಯವನ್ನು ಮಾಡುವಂಥ ಕೆಲಸ ಮಾಡೋದ್ರಿಂದ ಈ ಸಂದರ್ಭದಲ್ಲಿ ಪ್ರತಿ ವರ್ಷ 14ನೇ ತಾರೀಕು ನಡೆಯುವಂಥ ರಾಷ್ಟ್ರೀಯ ಬಸವ ಕೃಷಿ ಪ್ರಶಸ್ತಿ ಪ್ರದಾನವನ್ನು ಅದು ಫೆಬ್ರವರಿ 12ನೇ ತಾರೀಕಿಗೆ ಅದನ್ನು ಮುಂದೂಡಲಾಗಿ 14ನೇ ತಾರೀಕಿಗೆ ಕೇವಲ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನಕ್ಕೆ ಚಾಲನೆ ಕೊಡುವಂಥ ಹೋರಾಟವನ್ನು ಅವತ್ತು ಮಾಡಲಾಗ್ತದೆ.
ಅವತ್ತು ಮಾರಣಾಂತಿಕ ಹಲ್ಲೆ ಪಟ್ಟಂಥ ಜನರಿಗೆ ಒಂದು ಪಂಚಮಸಾಲಿ ವೀರ ಎನ್ನುವಂತಹ ಬಸವರಕ್ಷೆಯನ್ನು ಕೊಡಲಾಗುವುದು. ಈ ರೀತಿಯಾಗಿರ್ತಕ್ಕಂಥ ಹೋರಾಟ ರೂಪುರೇಷೆಯನ್ನು ಮಾಡಲಾಗ್ತದೆ. ಆ ಕಾರಣಕ್ಕೋಸ್ಕರವಾಗಿ ಸಮಾಜ ಬಾಂಧವರು ಏನು ಪ್ರತಿ ವರ್ಷ ಏನು ಕೂಡಲ ಸಂಗಮಕ್ಕೆ ಸಂಕ್ರಾಂತಿ ಶುಭ ಸಂದರ್ಭದಲ್ಲಿ ಆ ಒಂದು ಸಮಾರಂಭಕ್ಕೆ ಬರ್ತೀವಿ. ಒಂದು ಕಡೆ ಪ್ರಾಣ ಸಂಕಟ, ಒಂದು ಕಡೆ ನೋವಿರೋದ್ರಿಂದ ಹಾಗಾಗಿ ಅವತ್ತು ಹೋರಾಟಕ್ಕೆ ಚಾಲನೆ ಕೊಡುವಂಥ ಆ ಒಂದು ಐತಿಹಾಸಿಕವಾದಂತಹ ಆ ಹೋರಾಟಕ್ಕೆ ತಾವೆಲ್ಲರೂ ಸಹ ಸಾಕ್ಷಿ ಆಗಬೇಕು ಅಂತೇಳಿ ಇವತ್ತು ಮಾಧ್ಯಮದ ಮೂಲಕವಾಗಿ ಇಡೀ ನಾಡಿನ ಜನರಿಗೆ ಕರೆ ಕೊಡಲಿಕ್ಕೆ ಇಚ್ಛೆಪಡ್ತೀನಿ. ಈ ನಾಡಿನ ಎಲ್ಲ ಹಳ್ಳಿಗಳಲ್ಲಿ ಯಾವ ಭಾಗದಲ್ಲಿ ಪಂಚಮಸಾಲಿಗಳು, ಮಲೆಗೌಡರು, ಗೌಡ ಲಿಂಗಾಯತರು, ದೀಕ್ಷೆ ಲಿಂಗಾಯತರು ವಾಸ ಮಾಡಿದರೆ ಆ ಎಲ್ಲ ಹಳ್ಳಿಗಳಿಗೂ ಭೇಟಿ ಕೊಡ್ತೀನಿ. ಪ್ರತಿ ಹಳ್ಳಿಯಲ್ಲಿ ಭೇಟಿ ಕೊಟ್ಟು ಆ ತಾಲೂಕು ಮಟ್ಟದಲ್ಲಿ ಸಮಾವೇಶ ಮಾಡುವಂಥದ್ದು, ಜನಾಭಿಪ್ರಾಯ ಸಂಗ್ರಹ ಮಾಡುವಂಥದ್ದು, ಜನರು ಯಾವ ರೀತಿ ಹೋರಾಟ ಮಾಡ್ಬೇಕಂತಾರೋ ಆ ರೀತಿಯಾಗಿ ಹೋರಾಟ ರೂಪುರೇಷೆಯನ್ನು ಮಾಡುವಂಥದ್ರೊಳಗೆ ಪ್ರತಿ ಹಳ್ಳಿಗಳಲ್ಲಿ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನವನ್ನು ಮಾಡಲಾಗ್ತದೆ. ಈ ಅಭಿಯಾನಕ್ಕೆ ತಾವೆಲ್ಲರೂ ಸಹ ಬಂದು ಭಾಗವಹಿಸಬೇಕು. 14 ತಾರೀಕಿಗೆ ಬೆಳಗ್ಗೆ 11 ಗಂಟೆಗೆ ಕೂಡಲ ಸಂಗಮದ ಪಂಚಮಸಾಲಿ ಪೀಠದಲ್ಲಿ ಆ ಒಂದು ಹೋರಾಟಕ್ಕೆ ಚಾಲನೆ ಕೊಡಲಾಗುವುದು ಅಂತೇಳಿ ನಾಡಿನ ಜನರಿಗೆ ಮೂಲಕ ಹೇಳ್ತಾ ಎಲ್ಲ ನಮ್ಮ ರಾಷ್ಟ್ರೀಯ, ರಾಜ್ಯ, ಜಿಲ್ಲಾ, ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳು 14 ತಾರೀಕು ನಡೆಯುವಂಥ ಹೋರಾಟದ ಚಾಲನೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹ ಬರಬೇಕು ಅಂತೇಳಿ ಬೆಳಗಾವಿ ನಗರದ ಮೂಲಕವಾಗಿ ಇಡೀ ನಾಡಿನ ಸಮಾಜ ಬಾಂಧವರಿಗೆ ಮನವಿ ಮಾಡಿಕೊಂಡು 2 ಮಾತನ್ನು ಮುಗಿಸ್ತೀನಿ. ಶರಣಾರ್ಥಿ. ಸರ್ಕಾರ ಈಗಾಗಲೇ ಮೀಸಲಾತಿ ಕೊಡೋದ ಅಂತ ಹೇಳಿದ್ದಾರೆ. ಕೊನೆ ಪಕ್ಷ 2D ಮೀಸಲಾತಿಯನ್ನು ಕೊಡುವಂಥ ಒತ್ತಡವನ್ನು ಮಾಡ್ತೀವಿ. ಆ ಸರ್ಕಾರ ಎಲ್ಲಿವರೆಗೂ ಮೀಸಲಾತಿ ಕೊಡ್ತೀವಿ ಅಂತಂತಾರೋ ಅಲ್ಲಿವರೆಗೂ ಹೋರಾಟವನ್ನು ರೂಪುರೇಷೆ ಮಾಡ್ಕೊಂಡು ಪ್ರತಿ ಕರ್ನಾಟಕ ರಾಜ್ಯದ ಎಲ್ಲ ಹಳ್ಳಿಗಳಲ್ಲಿ ಎಲ್ಲಿ ನಮ್ಮ ಪಂಚಮಸಾಲಿಗಳು, ಮಲೆಗೌಡರು, ಗೌಡ ಲಿಂಗಾಯತರು, ದೀಕ್ಷೆ ವಾಸ ಮಾಡ್ತಾರೋ ಅದು ಎಷ್ಟು 1000 ಹಳ್ಳಿ ಆಗಿರಲಿ ಎಲ್ಲ ಹಳ್ಳಿಗಳಲ್ಲಿ ಈ ಹೋರಾಟ ಪ್ರತಿ ಹಳ್ಳಿಯಲ್ಲಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಮಾಡಿ ತಾಲೂಕು ಮಟ್ಟದಲ್ಲಿ ಪ್ರತಿ ತಾಲೂಕು ಮಟ್ಟದಲ್ಲಿ ವಿಧಾನಸಭೆ ಸಮಾವೇಶ ಮಾಡ್ತೀವಿ. ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡ್ತೀವಿ. ಮುಂದೆ ನಿರ್ಧಾರವನ್ನು ಏನು ಮಾಡ್ಬೇಕು ಅನ್ನೋದನ್ನು ಜನರಿಗೆ ಕೇಳಿ ತೀರ್ಮಾನ. ಅಲ್ಲ, ಅದೆಲ್ಲ ಜಗಜ್ಜಾಯ ನಿಮ್ಗೆ ಗೊತ್ತೈತಿ. ನಮಗೆ ಜನಪ್ರತಿನಿಧಿಗಳ ಬೆಂಬಲ ಇದೆಯೋ ಮುಖ್ಯ ಅನ್ನೋದು ಮುಖ್ಯ ಅಲ್ಲ. ಜನರ ಬೆಂಬಲ ಇದೆಯಲ್ಲ, ನಾವು ಜನರ ಪರ. ಹೌದು, ನಂಬಿದ್ದೀವಿ. ಅಲ್ಲ ನೋಡ್ರಿ, ನಂಬಿರ್ತಕ್ಕಂಥ ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳನ್ನು ನಂಬಿದ್ವಿ. ಅವ್ರು ಮೋಸ ಮಾಡ್ತಾರಂತ ಯಾರಿಗೂ ಗೊತ್ತಿತ್ತು. ಹಾಗಾಗಿ ಜನರು ನಂಬಿದ್ದೀವಿ. ಎಲ್ಲ ನಾವು ಯಾವುದೇ ನಿರ್ದಿಷ್ಟ ಪಕ್ಷದ ಪರಾಪತ್ತಿ ಇರೋದಿಲ್ಲ. ಯಾರು ನಮ್ಮ ಎಲ್ಲಿ ವಿಡಿಯೋ ಕ್ಲಬ್ಸ್ ತೋರಿಸಿ ಎಲ್ಲರೂ ಹೇಳಿದ್ರೆ ತೋರಿಸ್ಕೊಡಿ. ಅವ್ರು ಹೇಳಿರ್ಬೋದು. ನೋಡ್ರಿ, ನಾವು ಮಾತ್ರ ನಮ್ಮ ಹೋರಾಟಗಾರರು ನಮ್ದೇನಿತ್ತು, ಮೀಸಲಾತಿ ಹೋರಾಟದಲ್ಲಿ ಭಾಗವಹಿಸಿದವರಿಗೆ ಆಶೀರ್ವಾದ. ನಾವು ಎಲ್ಲಿ ಪರ್ಟಿಕ್ಯುಲರ್ ಯಾವುದೇ ಜಾತಿ ಪಂಚಮಸಾಲಿ ಪರ್ಟಿಕ್ಯುಲರ್ ಎಂದು ಹೇಳಿಲ್ಲ. ತೋರಿಸ್ಕೊಡಿ ಎಲ್ಲ ವಿಡಿಯೋ ಕ್ಲಿಪ್ಸ್ ಎಲ್ಲಿ ಮಾತ್ರ ತೋರಿಸ್ಕೊಡಿ. ಇಲ್ಲ, ನಾವು ಎಲ್ಲಿ ಸಹ ನಮ್ಮ ಹೋರಾಟ ಯಾವುದೇ ಪಕ್ಷದ ಪರ, ಯಾವುದೇ ಜಾತಿಯ ಪರ ಇಲ್ಲ. ಕೇವಲ ನಮ್ಮ ಜನಾಂಗದ ಮೀಸಲಾತಿಯನ್ನು ಯಾರು ಕೊಡ್ತಾರೋ ಅವ್ನು ಯಾವುದೇ ಪಕ್ಷ, ಯಾವುದೇ ಅಂತರ ಆಶೀರ್ವಾದ ಅಂತೇಳಿ 2 ವರ್ಷಗಳ ಕಾಲ ರಾಜ್ಯಾದ್ಯಂತ ಪ್ರತಿಜ್ಞಾ ಪಂಚಾಯತ್ ಅಭಿಯಾನ ಮಾಡಿದ್ರು. ಏನ್ ಮಾಡ್ಯಾರ ನೋಡ್ರಿ, ಆಯಾ ವಿಧಾನಸಭಾ ಕ್ಷೇತ್ರ ಯಾರ ಮೀಸಲಾತಿ ಕೊಡ್ತಾರೋ ಅವ್ರು ಸಹಕಾರ ಕೊಡ್ತಾರೆ. ನೋಡ್ರಿ, ಈಗ ಹೋರಾಟ ಯಾವಾಗ ಹೆಂಗಿರುತ್ತಪ್ಪ ಅಂದ್ರೆ, ನಾವೇನಾದ್ರು ಯಾವ MLA, ಯಾವ ಜನಪ್ರತಿನಿಧಿ ನಮ್ಮ ಹೋರಾಟ ಬೆಂಬಲ ಕೊಡ್ತೀವಿ, ಅವ್ರಿಗೆ ಆಶೀರ್ವಾದ ಮಾಡಿ, ಪಕ್ಷ ನೋಡ್ಬೇಡಿ, ಜಾತಿ ನೋಡ್ಬೇಡಿ, ಇದೇ ನಮ್ಮ ಪ್ರಮಾಣ ಆಗಿತ್ತು. ಅದೇ ಪ್ರಕಾರ ಸಂದೇಶ ಕೊಡ್ತೀವಿ. ನಾವೆಲ್ಲೇ ಪರ್ಟಿಕ್ಯುಲರ್ ಆಗಿ ಇಂಥವ್ರಿಗೆ ಮಾಡ್ರಿ ಇಂಥ ಎಂದು ಹೇಳಿಲ್ಲ. ಅವ್ರು ಮಾಡ್ಕೊಳ್ಬಿಡ್ರಿ. ನೋಡ್ರಿ, ಗುರುಗಳು ಅನ್ಕೊಳ್ಳಿ, ಈ 70,000 ವರ್ಷಗಳ ಕಾಲ ನಮ್ಮ ಪಂಚಮಸಾಲಿ ಜನ ಬೇರೆ ಜಾತಿ ರಾಜಕೀಯ ದುರುಪಡಿಸ್ಕೊಂಡಾರ, ನಮ್ಮವ್ರು ಪಡ್ಸ್ಕೊಂಡಾರ. ಯಾಕೆ ತಪ್ಪು ತಿಳ್ಕೊಳೋದು? ಅವ್ರಿಗೆ ಕ್ಷಮಿಸ್ತೇವೆ, ಮತ್ತೆ ಒಳ್ಳೆಯವ್ರ ತಕ್ಕ ಹೋರಾಟ ಮಾಡ್ತೀವಿ. ಮುಂದಿನ ಹೋರಾಟ ಎಲ್ಲರೂ ಕರ್ಕೊಂಡು ಮುಂದಿನ ಹೋರಾಟಕ್ಕೆ ನಾವು ಅಣಿ ಹಾಕ್ತೀವಿ ಸರ್. ಹೌದು, ಅದಕ್ಕೆ ನಾನು ಹೇಳ್ತೇನಪ್ಪ ಅಂದ್ರೆ, ಯಾರು ನಮ್ಮ ಮೀಸಲಾತಿ ಪರ ಹೋರಾಟ ಮಾಡ್ತಾರೆ ಕರ್ಕೊಂಡು ಹೋರಾಟ ಮಾಡ್ತೀನಿ.
ಯಾರು ವಿರೋಧ ಮಾಡ್ತಾರೋ ಅಂಥವ್ರು ಜನ ದೂರ ಇಟ್ಬಿಟ್ಟಿದ್ದಾರೆ. ಹಾಗಾಗಿ ಒಳ್ಳೆಯವ್ರು ಕರ್ಕೊಂಡು ಒಳ್ಳೆಯವ್ರು, ಯಾಕೆ ನಾವು ಮೊದಲು ಎಲ್ಲರೂ ನಮ್ಮವ್ರು ಅಂತ ನಂಬಿದ್ವಿ. ಹೋರಾಟ ಮಾಡ್ದೆ ಗಟ್ಟಿ ಕಾಳುಗಳು ಉಳಿತವು, ಜೋಳ ಕಾಳುಗಳು ದೂರ ಹೋಗ್ತವು. ಅದು ಸಹಜ, ಪ್ರಕೃತಿ ನಿಯಮ. ನಂಬಬೇಕು, ನಂಬ್ತೇವೆ. ನಮ್ದವ್ರಿಗೆ ನಡಿ ಕೈ ಕೊಡ್ತಾರೆ ಅಂತ ಯಾರಿಗೂ ಗೊತ್ತಿತ್ತು. ದೇವ್ರು ನೋಡ್ಕೊಳ್ತಾನೆ, ಜನ ನೋಡ್ಕೊಳ್ತಾರೆ. ಯಾರು ನಮ್ಮನ್ನು ನಿರಂತರ ಗಟ್ಟಿಯಾಗಿ ಉಳ್ಕೊಂತಾರೆ ಅಂತರ ಕರ್ಕೊಂಡು ಪ್ರಾಮಾಣಿಕವಾಗಿ ನ್ಯಾಯ ಕೊಡಿಸ್ತೀವಿ. ನಾನು ಸದ್ಯಕ್ಕೆ ಅವರಿಗೆ ಈಗ ನಾನು ಎಚ್ಚರಿಕೆ ಕೊಡಿ, ಜನ ಎಚ್ಚರಿಕೆ ಕೊಟ್ಟಾರ. ಜನ ಎಚ್ಚರಿಕೆ ಕೊಟ್ಟ ಅವ್ರು ಯಾರು ಸಮಾಜನೇ ಕೊಡುತ್ತೆ ಅವ್ರಿಗೆ. ಕೊಡಕಂದ್ರೆ ಜನರು ಉತ್ತರ ಕೊಡ್ತಾರೆ. ಅವ್ರಿಗೆ ನಾವು ಗುರುಗಳಾಗಿ ಅವರಿಗೆ ಸೋಲಿಸ್ರಿ, ಅವ್ರಿಗೆ ತಪ್ಪು ಮಾಡ್ಯಾರ ಅಂತ ಶಿಕ್ಷೆ ಕೊಡು ನಾವು ಮಾಡೋಕ್ಕಲ್ಲ. ನಮಗೇನು ಒಂದು ಕಾಲದಲ್ಲಿ ಆದರೂ ನಮಗೆ ಬೆಂಬಲ ಕೊಟ್ಟರಂತ ಕೃತಜ್ಞತೆ ಇಟ್ಕೊಂಡಿದ್ದೀನಿ. ಜನ ಯಾರ್ಯಾರಿಗೆ ಏನೇನು ಮಾಡ್ಬೇಕಂತ ಜನ ತೀರ್ಮಾನ ಮಾಡ್ತಾರೆ. ನೋಡ್ರಿ, ಅವರೆಲ್ಲರೂ ನಮ್ಮವರೇ. ಯಾವುದೋ ಒಂದು ಅಜ್ಞಾನಕ್ಕೋ ಯಾವುದೋ ಅಧಿಕಾರ ಆಸೆಗೆ ಮೋಸ ಮಾಡಿರ್ಬೋದು. ಮುಂದೆ ಮತ್ತೆ ಪರಿವರ್ತನೆ ಆಗ್ಬೋದು, ಯಾರು ಹೇಳಕ್ಕಾಗತ್ತೆ.